ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವ ಮುಂಚೆ ನಮ್ಮ ಜನಾಂಗ, ಕುರುಬರು, ಹಿಂದುಳಿದವರು, ಬೇರೆ ಜನಾಂಗದವರು ಸಹ ಸಮಾಜದಲ್ಲಿ ಕಟ್ಟಕಡೆಯ ಜನಾಂಗದವರು ಇದ್ರು. ಅವರು ನಾವು ಈ ಜಾತಿಗೆ ಸೇರಿದವರು ಅಂತ ಹೇಳಲಿಕ್ಕೆ ಬಹಳಷ್ಟು ಮುಜುಗರ ಪಡ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ನಾವು ಇಂತಿಂತ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂತ ಹೇಳಲಿಕ್ಕೆ ಎದೆ ಸಿಡಿಸಿ ಹೇಳುವಂತ ಸಂದರ್ಭವನ್ನ ಕಲ್ಪಿಸಿಕೊಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅದು ಕಾಂಗ್ರೆಸ್ ಸರ್ಕಾರ ಅಂತ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀನಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇಡೀ ರಾಜ್ಯದಲ್ಲಿ ಯಾವುದೇ ಜಾತಿ ಜನಾಂಗ ಅನ್ನದೆ ಎಲ್ಲ ಮಠ ಮಾನ್ಯಗಳಿಗೆ 100 ಕೋಟಿಗಳ ಅನುದಾನವನ್ನ ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬೆಂಗಳೂರು ನಗರ, ಯಲಹಂಕ ಕ್ಷೇತ್ರ ಬೆಂಗಳೂರು ನಗರಕ್ಕೆ ಸೇರಿದಂತ ಜಾಗದಲ್ಲಿ ಸುಮಾರು 50 ಎಕರೆ ಜಮೀನನ್ನ ಎಲ್ಲ ಹಿಂದ ಮಠಗಳಿಗೂ ಹಾಗೂ ಮೇಲ್ವರ್ಗದ ಮಠಗಳಿಗೂ ಕೊಟ್ಟಂತಹ ಕೀರ್ತಿ 50 ಎಕರೆ ಅಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ. ಬೆಂಗಳೂರು ನಗರದಲ್ಲಿ 1 ಎಕರೆಗೆ 25 ಕೋಟಿ ರೂಪಾಯಿ ಬಾಳ್ತದೆ. ಸುಮಾರು 1 ತಿಂಗಳ ಮುಂಚೆ 1250 ಕೋಟಿ ರೂಪಾಯಿಗಳ ಜಮೀನುಗಳನ್ನ ಎಲ್ಲ ಮಠಗಳಿಗೆ ಮೇಲೆ ಕೂತಿದಾರಲ್ಲ, ಎಲ್ಲ ಮಠಗಳಿಗೆ ಕೊಟ್ಟಂತಹ ಒಂದು ಪುಣ್ಯವಾದ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ, ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಇಡೀ ರಾಜ್ಯದಲ್ಲಿರುವಂತ ಎಲ್ಲ ಜಾತಿ ಜನಾಂಗಗಳ ಮಠಗಳಿಗೆ ಅವರ ಚೌಟಿಗಳನ್ನು ಕಟ್ಟಲಿಕ್ಕೆ, ಅವರ ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ 100 ಕೋಟಿಗಳನ್ನ ಕೊಟ್ಟಂತ ಸರ್ಕಾರ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬರೀ ಒಂದೇ ಜನಾಂಗದ ನಾಯಕರಲ್ಲ ಸಿದ್ದರಾಮಯ್ಯನವರು, 8 ಕೋಟಿ ಜನಸಂಖ್ಯೆಯಲ್ಲಿರುವಂತಹ ಎಲ್ಲ ಜನರ ಒಂದು ಧ್ವನಿಯಾಗಿ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ ಕಾಯಕ ಯೋಗಿ ಬಸವಣ್ಣವರು ಏನು ಹೇಳಿದ್ರು, ಸಮ ಸಮಾಜದ ಸೃಷ್ಟಿ, ಅದನ್ನೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಿರ್ಮಾಣ ಮಾಡಿದ್ದಾರೆ. 14ನೇ ಶತಮಾನದಲ್ಲಿ ಕನಕದಾಸರು ತಮ್ಮ ಕೀರ್ತನೆಗಳಲ್ಲಿ ಏನು ಹೇಳಿದ್ರು, ಸಮ ಸಮಾಜದ ಸೃಷ್ಟಿ, ಎಲ್ರೂ ಒಂದೇ ಅಂತ ಒಂದು ಸಾರವನ್ನ ಏನು ಕೊಟ್ಟಿದ್ರು, ಅದನ್ನೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇವತ್ತು ತನ್ನ ಆಡಳಿತದಲ್ಲಿ ತೋರಿಸ್ತಾ ಇದ್ದಾರೆ. ಅದಾದ ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ, ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆ, ಅವನು ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಜನಾಂಗಕ್ಕೆ ಸೇರಿರಲಿ, ಯಾವುದೇ ಪಕ್ಷಗಳಿಗೆ ಸೇರಿರಲಿ, ಅವನು ಸಹ ಈ ರಾಜ್ಯದ ಒಬ್ಬ ಪ್ರಜೆ, ಈ ದೇಶದ ಪ್ರಜೆ. ಅವನಿಗೂ ಮೇಲ್ವರ್ಗದವನಿಗೆ ಏನು ಅನುಕೂಲಗಳು ಸಿಗ್ತದೆ ಅದೇ ಈ ಕಟ್ಟ ಕಡೆಯ ಮಂಚನಿಗೂ ಸಿಗ್ಬೇಕು ಅಂತ ಹೇಳಿ ಸರ್ವರನ್ನು ಒಂದೇ ರೀತಿಯಲ್ಲಿ ಕಾಣುವಂತಹ ಸಂವಿಧಾನವನ್ನು ಕೊಟ್ಟಂತಹ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಶಾಶ್ವತವಾದ ತನ್ನ ಆಡಳಿತದಲ್ಲಿ ಇವತ್ತು ಅಳವಡಿಸಿಕೊಂಡು ಈ ರಾಜ್ಯವನ್ನ ಒಂದು ಉತ್ತಮವಾಗಿ ಆಡಳಿತ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. 17 ಬಜೆಟ್ಗಳನ್ನು ಕೊಟ್ಟಂತಹ ಸಿದ್ದರಾಮಯ್ಯನವರು 2 ಸರ್ತಿ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿತ್ತು, 2 ಸರ್ತಿ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗಿತ್ತು. 1983ರಿಂದ 2026 ತನಕ ಇಷ್ಟು 45 ವರ್ಷಗಳಲ್ಲಿ ಸುದೀರ್ಘವಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಪ್ರೀತಿ ವಿಶ್ವಾಸ, AICC ಆಶೀರ್ವಾದದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು 8 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರ ಒಂದು ನಿಷ್ಕಳಂಕ ಒಂದು ರಾಜಕಾರಣ ಏನಿದೆ
ಅದನ್ನ ನಾವೆಲ್ಲ ಬಹಳಷ್ಟು ಯೋಚನೆ ಮಾಡ್ಬೇಕಾಗ್ತದೆ. ಇವತ್ತು ಶ್ರೀಮಠಕ್ಕೆ ಬೇಕಾದಂತ ಅನೇಕ ಸಹಾಯಗಳನ್ನ ಇವತ್ತು ನಮ್ಮ ಸರ್ಕಾರ ಮಾಡುದು. ಬರೀ ಕುರುಬ ಸಮಾಜಕ್ಕೆ ಅಲ್ಲದೆ ಈ ರಾಜ್ಯದಲ್ಲಿ ಯಾವುದೇ ಸಮಾಜ ಇರಲಿ ಅವ್ರನ್ನ ಯಾವತ್ತು ಬರಿಗೈಲಲ್ಲಿ ವಾಪಸ್ಸು ಕಳಿಸಿದಂತಹ ನಿದರ್ಶನ ನಮ್ಮ ಸರ್ಕಾರದಲ್ಲಿ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ.